2014ರ ಲೋಕಸಭಾ ಚುನಾವಣೆಯ ಬಿಸಿ. ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಳಿನ್ ಕುಮಾರ್ ಕಟೀಲು 2ನೇ ಬಾರಿಗೆ ಸ್ಪರ್ಧೆ ಮಾಡಿದರು. ಅವರು ಪುನರಾಯ್ಕೆ ಬಯಸಿದ್ದರು. ಅವರ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ಸಿನ ಹಿರಿಯ ನೇತಾರ ಜನಾರ್ದನ್ ಪೂಜಾರಿಯವರು ಸ್ಪರ್ಧೆ ಮಾಡಿದ್ದರು. ನಳಿನ್ ಕುಮಾರ್ ಕಟೀಲ್ ಅವರು 2009ರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಚ್ಚರಿಯ ಅಭ್ಯರ್ಥಿಯಾಗಿದ್ದರು. ಆ ಚುನಾವಣೆಯಲ್ಲೂ ಜನಾರ್ದನ್ ಪೂಜಾರಿ ಅವರೇ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದರು. ಅದಕ್ಕಿಂತ ಮೊದಲಿನ 2004ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಡಿ.ವಿ. ಸದಾನಂದ ಗೌಡ ಅವರನ್ನು ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿಸಿತ್ತು. ಆ ಚುನಾವಣೆಯಲ್ಲಿ ವೀರಪ್ಪ ಮೊಯ್ಲಿಯವರು ಸ್ಪರ್ಧೆ ಮಾಡಿದರು. ಸದಾನಂದ ಗೌಡರು ಗೆಲುವು ಸಾಧಿಸಿದ್ದರು. 2009ರ ಚುನಾವಣೆಯಲ್ಲಿ ಸದಾನಂದ ಗೌಡರ ಬಗ್ಗೆ ಕ್ಷೇತ್ರದಲ್ಲಿ ಅಸಮಾಧಾನ ಇತ್ತು. ಆದ್ದರಿಂದ ಭಾರತೀಯ ಜನತಾ ಪಕ್ಷ ಸದಾನಂದ ಗೌಡರನ್ನು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ವರ್ಗಾಯಿಸಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಅಚ್ಚರಿಯ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತ್ತು. ಆ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಗೆಲುವು ಸಾಧಿಸಿದ್ದರು. 2014ರ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಂತಹ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತ್ತು. ಆ ಘೋಷಣೆಯೇ ಒಂದು ರೀತಿಯಲ್ಲಿ ಇಡೀ ದೇಶಾದ್ಯಂತ ವಿದ್ಯುತ್ ಸಂಚಾರ ಸೃಷ್ಟಿಯಾದಂತಾಗಿತ್ತು. ಗುಜರಾತ್ ಮುಖ್ಯಮಂತ್ರಿಯಾಗಿ ಯಶಸ್ವಿ ಆಡಳಿತಗಾರರಾಗಿದ್ದಂಥ ನರೇಂದ್ರ ಮೋದಿ ಅವರಿಗೆ ಒಂದು ಯೂತ್ ಐಕಾನ್ ಎನ್ನುವಂತಹ ಚಾರ್ಮ್ ಇತ್ತು. ಆ ಚಾರ್ಮನ್ನು ಬಳಸಿಕೊಂಡು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ, ಅದು ಸಹ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಯೋಜನೆಯನ್ನು ರೂಪಿಸಿತ್ತು. ಅಂತಹ ಯೋಜನೆಯ ಫಲವಾಗಿ ನಳಿನ್ ಕುಮಾರ್ ಕಟೀಲ್ ಅವರು 2ನೇ ಬಾರಿಗೆ ಪುನರಾಯ್ಕೆಯಾಗಲು ಅಭ್ಯರ್ಥಿಯಾಗಿದ್ದರು. ಆ ಸಂದರ್ಭದಲ್ಲಿ ಸ್ಥಳೀಯ BJPಯಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆಲವರಿಗೆ ಅಭ್ಯರ್ಥಿಯಾಗುವಂತಹ ನಿರೀಕ್ಷೆ ಇತ್ತು. ಆದರೆ ಅದಕ್ಕಾಗಿ ಒಳಗಿಂದ ಒಳಗೆ ಪ್ರಯತ್ನಗಳನ್ನು ಮಸಲತ್ತುಗಳನ್ನು ನಡೆಸುತ್ತಿದ್ದು. ಆದರೆ ಪಕ್ಷ ಅದಕ್ಕೆ ಬೆಲೆ ಕೊಡದೆ ನಳಿನ್ ಕುಮಾರ್ ಕಟೀಲ್ ಅವರನ್ನೇ ಅಭ್ಯರ್ಥಿಯನ್ನಾಗಿಸಿತು. ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಏನಾದರೂ ಮಸಲತ್ತು ಮಾಡಬೇಕು ಅಂತ ಹೇಳಿ ಒಂದು ಟೀಮ್ ರೆಡಿಯಾಯಿತು. ಎಲ್ಲರೂ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಒಬ್ಬರು ಕಾರ್ಮಿಕ ಸಂಘಟನೆಯ ಮುಖಂಡರಾಗಿ ಗುರುತಿಸಿಕೊಂಡವರು, ಒಬ್ಬರು ವಕೀಲರು, ಒಬ್ಬರು ಈ ಹಿಂದೆ ಸಂಘಟನೆಯಲ್ಲಿ ಸಾಕಷ್ಟು ದುಡಿದವರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗುವಂತಹ ನಿರೀಕ್ಷೆಯಲ್ಲಿ ಇದ್ದವರು, ಇವರು ಸೇರಿಕೊಂಡು ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸಿದರು. ಆ ಷಡ್ಯಂತ್ರವನ್ನು ರೂಪಿಸಬೇಕಾದರೆ ಒಂದು ವ್ಯವಸ್ಥಿತವಾದ ಒಂದು ಸಂಚು ಬೇಕು ಅಂತ ಹೇಳಿ ಹುಡುಕಾಟಕ್ಕೆ ತೊಡಗಿದಾಗ ಅವರಿಗೆ ಸಿಕ್ಕಿದಂಥ ಒಂದು ಐಟಮು ಅಂದರೆ ಮುಂಬೈನಲ್ಲಿ ಜಾಹೀರಾತು ಉದ್ಯಮ ನಿರ್ವಹಿಸುತ್ತಿದ್ದ ಸತೀಶ್ ಶೆಟ್ಟಿ ಎಂಬವರು. ಇವರು ಮೂಲತಃ ಕುಂಬಳೆ ಸಮೀಪದವರು. ಮುಂಬೈನಲ್ಲಿ ಜಾಹೀರಾತು ಉದ್ಯಮವನ್ನು ನಡೆಸ್ತಾ ಇದ್ದರು. ಅವರಿಗೆ ಮದುವೆ ಆಗಿತ್ತು, ಒಂದು ಮಗು ಇತ್ತು. ಅವರ ಸಾಂಸಾರಿಕ ಜೀವನದಲ್ಲಿ ಏರುಪೇರು ಉಂಟಾಗಿತ್ತು. ಆದ್ದರಿಂದಾಗಿ ಪತ್ನಿ ಅವರನ್ನು ತೊರೆದು ತವರು ಮನೆಯಲ್ಲಿ ಉಳ್ಕೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು. ಅದು ಮಂಗಳೂರಿನ ನ್ಯಾಯಾಲಯದಲ್ಲಿ. ಸತೀಶ್ ಶೆಟ್ಟಿಯವರ ಪರವಾಗಿ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಸಂಚು ಹೂಡುತ್ತಿದ್ದ ತಂಡದಲ್ಲಿ ಇದ್ದಂತಹ ವಕೀಲರೊಬ್ಬರು ಆ ಪ್ರಕರಣದಲ್ಲಿ ವಕಾಲತ್ತು ವಹಿಸಿದ್ದರು. ಕೇಸು ಮುಂದೆ ಹೋಗ್ತಾ ಇತ್ತು. ಸತೀಶ್ ಶೆಟ್ಟಿಯವರ ಪತ್ನಿಗೆ ಆದಷ್ಟು ಬೇಗ ಈ ವಿವಾಹ ವಿಚ್ಛೇದನ ಪ್ರಕರಣ ಇತ್ಯರ್ಥಗೊಂಡರೆ ಅವರಿಗೆ ಮರುಮದುವೆಯಾಗುವಂಥ ಪ್ರಪೋಸಲ್ ಇತ್ತು. ಅದಕ್ಕಾಗಿ ಅವರು ಕಾಪುವಿನ ಸ್ಥಳೀಯ BJP ಮುಖಂಡರ ಮೂಲಕ ವಿನಂತಿ ಮಾಡಿಕೊಳ್ಳುವಂತೆ ಹೇಳಿದರು. ಯಾಕಂದರೆ ಸತೀಶ್ ಶೆಟ್ಟಿ ವಕೀಲರೊಂದಿಗೆ ಮಾತನಾಡಿ ವಿವಾಹ ವಿಚ್ಛೇದನವನ್ನು ಕಾಂಪ್ರಮೈಸ್ ಮೂಲಕ ಇತ್ಯರ್ಥಪಡಿಸುವುದು ಅಂತೇಳಿ. ಆಗ ಕಾಪುವಿನ BJP ನಾಯಕರು ಉಡುಪಿಯ BJP
ಮುಖಂಡರೊಂದಿಗೆ ಮಾತನಾಡಿದರು. ಆಗ ಅವರು ವಕೀಲರು ಹೌದು. ಅವರು ನನಗಿಂತ ಜೂನಿಯರ್ ವಕೀಲರೊಂದಿಗೆ ಈ ವಿಚಾರದಲ್ಲಿ ನಾನು ಮಾತನಾಡೋದಿಲ್ಲ ಅಂತ ಹೇಳಿ ಅವರು ಮಂಗಳೂರು ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಫೋನ್ ಮಾಡಿ ಆ ವಕೀಲರೊಂದಿಗೆ ಮಾತನಾಡಲಿಕ್ಕೆ ವಿನಂತಿಸಿಕೊಂಡಿದ್ದರು. ನಳಿನ್ ಕುಮಾರ್ ಕಟೀಲ್ ಅವರು ಉಡುಪಿಯ ವಕೀಲರ ಕೋರಿಕೆಯ ಮೇರೆಗೆ ಮಂಗಳೂರಿನ ವಕೀಲರೊಂದಿಗೆ ಮಾತನಾಡಿದರು. ಆಗ ವಕೀಲರು ನಾನು ಕಕ್ಷಿದಾರರೊಂದಿಗೆ ಕೇಳಿ ಹೇಳ್ತೇನೆ ಅಂತ ಹೇಳಿದರು. ತದನಂತರ ಎರಡನೇ ಬಾರಿಗೆ ನಳಿನ್ ಕುಮಾರ್ ಕಟೀಲ್ ಅವರು ದೂರವಾಣಿ ಕರೆ ಮಾಡಿದಾಗ ವಕೀಲರು ಇಲ್ಲ, ಕಕ್ಷಿದಾರರು ಒಪ್ತಾ ಇಲ್ಲ, ಕೇಸು ಕೋರ್ಟಲ್ಲಿ ಹೇಗೆ ಮುಗೀತದ ಹಾಗೆ ಮುಗಿಲಿ ಅಂತ ಹೇಳಿದ್ದಾರೆ, ನಾನು ಪ್ರೆಷರ್ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಆ ಪ್ರಕರಣ ಹಾಗೆ ನ್ಯಾಯಾಲಯದಲ್ಲಿ ಉಳಕೊಂಡಿತ್ತು. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಸಂಚು ಹೂಡುತ್ತಿದ್ದಂಥ ಈ ತಂಡಕ್ಕೆ ಈ ಮಾಹಿತಿ ಗೊತ್ತಿತ್ತು. ಅದಕ್ಕಾಗಿ ಅವರು ಸತೀಶ್ ಶೆಟ್ಟಿಯನ್ನು ಸಂಪರ್ಕ ಮಾಡಿ ಅವರ ಪತ್ನಿಗೂ ನಳಿನ್ ಕುಮಾರ್ ಕಟೀಲ್ ಅವರಿಗೂ ವೈಯಕ್ತಿಕವಾದ ಪರಿಚಯ ಇದೆ ಎನ್ನುವಂಥ ಎಲಿಗೇಷನ್ ಮಾಡುವಂತೆ ಪ್ರೇರೇಪಿಸಿದರು. ಸತೀಶ್ ಶೆಟ್ಟಿ ಅವರು ಅದಕ್ಕೆ ಒಪ್ಪಿಕೊಂಡರು. ಚುನಾವಣಾ ದಿನ ಹತ್ತಿರ ಬರುತ್ತಿದ್ದಂತೆ ಈ ತಂಡಕ್ಕೆ ತಳಮಳ ಜಾಸ್ತಿ ಆಗಿತ್ತು. ಸತೀಶ್ ಶೆಟ್ಟಿ ಬರ್ತಾ ಇರಲಿಲ್ಲ. ಸತೀಶ್ ಶೆಟ್ಟಿ ಬಾರದೆ ಈ ಸಂಚನ್ನು ರೂಪಿಸಲಿಕ್ಕೆ ಮತ್ತು ಅದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊತ್ತಿಗೆ ಚುನಾವಣೆ ದಿನ ಬಂತು. ಚುನಾವಣೆಯೂ ನಡೆಯಿತು. ಫಲಿತಾಂಶ ಪ್ರಕಟವಾಗಿರಲಿಲ್ಲ. ಚುನಾವಣೆ ನಡೆದ ಮರುದಿನ ಸತೀಶ್ ಶೆಟ್ಟಿ ಅವರು ಮಂಗಳೂರಿಗೆ ಬಂದರು. ಬಂದಾಗ ಸ್ಥಳೀಯ ಸ್ಯಾಟಲೈಟ್ ಚಾನಲ್ನ ವರದಿಗಾರನಿಗೆ ಮಾಹಿತಿ ನೀಡಿ ಅವರೆಲ್ಲರೂ ಸತೀಶ್ ಶೆಟ್ಟಿಯವರ ಇಂಟರ್ವ್ಯೂ ಮಾಡಿದರು. ಸತೀಶ್ ಶೆಟ್ಟಿಯವರು ಚಾನಲ್ನ ವರದಿಗಾರರಲ್ಲಿ ತನ್ನ ಪತ್ನಿಯೊಂದಿಗೆ ನಳಿನ್ ಕುಮಾರ್ ಕಟೀಲ್ಗೆ ಸಂಪರ್ಕ ಇದೆ, ಅವರು ಬೆಂಗಳೂರಿನ ಯಾವುದೋ ವಸತಿ ಗೃಹದಲ್ಲಿ ಒಟ್ಟಿಗೆ ಇದ್ದರು, ಈ ರೀತಿಯಾಗಿ ನನ್ನ ಹತ್ರ ಮಾಹಿತಿಗಳಿವೆ, ಎಲ್ಲವನ್ನು ಪುಂಖಾನುಪುಂಖವಾಗಿ ಆರೋಪ ಮಾಡಿದರು. ತದನಂತರ ಫಲಿತಾಂಶ ಬಂತು. ನಳಿನ್ ಕುಮಾರ್ ಕಟೀಲ್ ಅವರು ಈ ಹಿಂದೆ ಗೆಲುವು ಸಾಧಿಸಿದ ಮತಗಳ ಅಂತರಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವು. ಇದರಿಂದ ಬೇಸರಗೊಂಡಂತಹ ಸತೀಶ್ ಶೆಟ್ಟಿಯವರ ಪತ್ನಿ ಮಂಗಳೂರಿನ ಮಹಿಳಾ ಠಾಣೆಯಲ್ಲಿ ಸತೀಶ್ ಶೆಟ್ಟಿಯ ವಿರುದ್ಧ ಒಂದು ಕೇಸು ದಾಖಲು ಮಾಡಿಕೊಂಡು ನನ್ನ ಮಾನಹಾನಿ ಮಾಡಿದ್ದಾರೆ ಎನ್ನುವ ಆರೋಪವನ್ನು ಹೊರಿಸಿ ಮಹಿಳಾ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಈ ಕೇಸು ದಾಖಲಾದ ಕೂಡಲೇ ಸತೀಶ್ ಶೆಟ್ಟಿಯವರು ನನ್ನ ಮೇಲೆ ಕೊಲೆ ಬೆದರಿಕೆ ಒಡ್ಡಿದ್ದಾರೆ ಅಂತ ಹೇಳಿ ಬಂದರು ಠಾಣೆಯಲ್ಲಿ ಒಂದು ಕೇಸು ದಾಖಲು ಮಾಡಿಕೊಂಡ್ರು. ಮತ್ತು ಆ ಪ್ರಕರಣಕ್ಕೆ ಪೊಲೀಸರು ಬಿ ರಿಪೋರ್ಟು ಸಲ್ಲಿಸಿದರು. ಮಹಿಳಾ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಮಹಿಳಾ ಠಾಣಾ ಇನ್ಸ್ಪೆಕ್ಟ್ರು ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದರು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿತ್ತು. ಸತೀಶ್ ಶೆಟ್ಟಿ ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನು ಪಡ್ಕೊಂಡು ಹೋದವರು ನಂತರ ಆ ಕೇಸನ್ನು ಅವರ ವಕೀಲರು ನಡೆಸ್ಕೊಂಡು ಬರ್ತಾಯಿದ್ರು. ಕೆಲವು ತಿಂಗಳ ಹಿಂದೆ ಆ ಪ್ರಕರಣ ವಿಚಾರಣಾ ಹಂತಕ್ಕೆ ಬಂತು. ಪೊಲೀಸರು ಯಾರನ್ನೆಲ್ಲ ಸಾಕ್ಷಿದಾರನಾಗಿ ಅದರಲ್ಲಿ ಗುರುತಿಸಿದ್ರು ಅವರೆಲ್ಲರೂ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳಿದರು. ಸತೀಶ್ ಶೆಟ್ಟಿ ಅವರ ಪರವಾಗಿ ಇದ್ದಂಥ ವಕೀಲರು ಕ್ರಾಸ್ ಎಕ್ಸಾಮಿನ್ ಮಾಡಿದರು. ಈ ರೀತಿಯಾಗಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆಯಿತು. ಕೊನೆಗೆ ನ್ಯಾಯಾಲಯ ಸತೀಶ್ ಶೆಟ್ಟಿ ಅವರಿಗೆ 1 ವರ್ಷದ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಮಹಿಳೆಯೊಬ್ಬರ ಮಾನಕ್ಕೆ ಕುಂದಾಗುವ ರೀತಿಯಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲದೆ ಆರೋಪ ಮಾಡಿದ್ದಕ್ಕಾಗಿ ಸತೀಶ್ ಶೆಟ್ಟಿ ಅವರಿಗೆ ಶಿಕ್ಷೆ ಆಗಿದೆ. ಆದರೆ ಆ ಸತೀಶ್ ಶೆಟ್ಟಿ ಅವರ ಪರವಾದ ವಕೀಲರು ಆ ಶಿಕ್ಷೆಯ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಅದು ಮೇಲ್ಮನವಿಯ ಹಂತದಲ್ಲಿ ಇದೆ. ಹೆಣ್ಣೊಬ್ಬಳನ್ನು ಬಳಸಿಕೊಂಡು ಒಬ್ಬ ರಾಜಕಾರಣಿಯ ತೇಜೋವಧೆ ಮಾಡಲಿಕ್ಕೆ ಯಾವ ರೀತಿ ಪ್ರಯತ್ನ ಆಗಿತ್ತು ಎನ್ನುವುದನ್ನು ನೆನಪು ಮಾಡುವುದಷ್ಟೇ ಇದರ ಉದ್ದೇಶ. ಇದರಲ್ಲಿ 10 ಹಲವು ಮಂದಿಯ ಹೆಸರುಗಳು ಗೊತ್ತಿದ್ದರೂ ಸಹ ಅವರಿಗೆ ಮುಜುಗರ ಆಗಬಾರದು ಎನ್ನುವ ಕಾರಣಕ್ಕಾಗಿ ಅವರ ಹೆಸರನ್ನು ಉಲ್ಲೇಖಿಸಿಲ್ಲ.